ಬುಕ್ಸ್ ಗಳನ್ನೇ ನೋಡ್ತಾ ಇದೀವಲ್ವಾ, ಯಾವಾಗ್ಲೂ ಗಿಜಿ ಕೊಡ್ತಾ ಇರುತ್ತೆ ಪ್ಲೇಸ್. ಸ್ವಲ್ಪ ಫ್ರೀ ಆಗಿ ನಾವು ಬುಕ್ಸ್ ಗಳನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋರಿಗೆ ಸ್ವಲ್ಪ ಇಲ್ಲೊಂದು ಬಿಲ್ಡಿಂಗ್ ಇದೆ, ಹಳೆ ಬಿಲ್ಡಿಂಗ್. ಆ ಹಳೆ ಬಿಲ್ಡಿಂಗ್ ಒಳಗಡೆ ಎಂಟರ್ ಆಗಿದ್ದೀರಾ ಅಂತ ಹೇಳಿದ್ರೆ ಲಾ ಆಗಿರ್ಬೋದು, ಇನ್ನು ಎಲ್ಲಾ ತರ ವೆರೈಟಿ, ಲಾ ಅಂತ ಹೇಳಕ್ ಆಗೋದಲ್ಲ ರೀ, ಎಲ್ಲಾ ತರ ವೆರೈಟಿ ಬುಕ್ಗಳು ಕೂಡ ಇಲ್ಲಿ ಸಿಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಬುಕ್ಗಳು ಇರುತ್ತೆ. ಅಂತಹ ಬುಕ್ಗಳು ನೀವು ಬೇರೆ ಕಡೆ ಹೋಗಿ ಶಾಪ್ಗಳಲ್ಲಿ ತಗೋಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಬೇರೆ ಕಡೆ ಶಾಪ್ಗಳಲ್ಲಿ 4,000 ಕೊಟ್ಟು ತಗೊಳ್ತೀರಾ ನೀವು ಬುಕ್. ಆ ಬುಕ್ಗಳನ್ನ ನೀವು ಅವೆನ್ಯೂ ರೋಡ್ಗೆ ಬಂದಿದ್ದೀರಾ ಅಂತ ಹೇಳಿದ್ರೆ 500 ರಿಂದ 600 ರೂಪಾಯಿ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ ಅಲ್ಲಿ ಸೆಕೆಂಡ್ ಎಡಿಷನ್ ಸೆಕೆಂಡ್ ಹ್ಯಾಂಡಲ್ ಬುಕ್ಗಳೇ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅದು ತಪ್ಪು. ಇಲ್ಲಿ ಹೊಸ ಎಡಿಷನ್ಗಳು ಕೂಡ ಸಿಗುತ್ತೆ, ಹೊಸ ಹೊಸ ಬುಕ್ಗಳು ಕೂಡ ಸಿಗುತ್ತೆ. ಜೊತೆಗೆ ಸಾಹಿತಿಗಳು, ಚಿಂತಕರು, ಏನೇನೆಲ್ಲ ಬರಹಗಾರರು, ಲೇಖಕರು ಬರ್ದಿರುವಂತಹ ಬುಕ್ಗಳು, ಹೊಸ ಹೊಸ ಬುಕ್ಗಳು, ಹಳೆ ಬುಕ್ಗಳು ಕೆಲವೊಮ್ಮೆ ನಮ್ಗೆ ಸಿಗೋದೇ ಇಲ್ಲ, ಅಂತಹ ಎಡಿಷನ್ ಬುಕ್ಗಳು ಕೂಡ ಇಲ್ಲಿ ಸಿಗುತ್ತೆ. ಅದೇ ಅವೆನ್ಯೂ ರೋಡ್ ನ ಸ್ಪೆಷಾಲಿಟಿ ಅಂದ್ರೆ. ಅವೆನ್ಯೂ ರೋಡ್ ಮೂಲ ವ್ಯಾಪಾರಿ ಕೇಂದ್ರ ಅಂತ ಹೇಳ್ಬಿಟ್ಟು. ಏನು, ನನ್ನ ಲೆಫ್ಟ್ ಸೈಡ್ ಹೋದ್ರೆ ಚಿಕ್ಕಪೇಟೆ ಕನೆಕ್ಟ್ ಆಗುತ್ತೆ, ನನ್ನ ರೈಟ್ ಸೈಡ್ ಹೋದ್ರೆ ಬಳೆಪೇಟೆ ಕನೆಕ್ಟ್ ಆಗುತ್ತೆ. ಎಲ್ಲಾ ಪೇಟೆಗಳಿಗೂ ಕನೆಕ್ಟಿವ್ ಮೂಲ ಕೇಂದ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಅವೆನ್ಯೂ ರೋಡ್. ಹಾಗೆ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಉಮಾ ಮಹೇಶ್ವರಿ ದೇವಸ್ಥಾನ, ಆ ದೇವಸ್ಥಾನ ಕೂಡ ತುಂಬಾ ಹಳೆ ದೇವಸ್ಥಾನ, ಅದಕ್ಕೂ ತನ್ನದೇ ಆದ ಇತಿಹಾಸ ಕೂಡ ಇದೆ. ಸೊ ಇತಿಹಾಸ ಹೊಂದಿರೋ ಅವೆನ್ಯೂ ರೋಡ್ ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಇನ್ನ ಏನೇನಿದೆ ಅವೆನ್ಯೂ ರೋಡ್ ಅಲ್ಲಿ ನೋಡ್ಕೊಂಡು ಹೋಗೋಣ ಬನ್ನಿ. ಅವೆನ್ಯೂ ರೋಡ್ ಅಲ್ಲಿ ಎಷ್ಟೊಂದು ಹಳೆ ಬಿಲ್ಡಿಂಗ್ ಗಳಿದಾವೆ. ಇವಾಗಂತೂ ಹೊಸ ಹೊಸ ಬಿಲ್ಡಿಂಗ್ ಗಳಾಗಿ ಕನ್ವರ್ಟ್ ಆಗ್ಬಿಟ್ಟಿದಾವೆ. ಅದ್ ಯಾವ ಬಿಲ್ಡಿಂಗ್ ಗಳು ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋಕ್ ಆಗೋದಿಲ್ಲ. ಕಂಡುಹಿಡಿಬೇಕಾಗಿರುವಂತಹ ಬಿಲ್ಡಿಂಗ್ ಗಳು ಈಗಾಗಲೇ ಹೇಳಿದೆ, ಬುಕ್ ಶಾಪ್ಗಳು ಅಂತ ಹೇಳ್ಬಿಟ್ಟು, ಕೆಲವೊಂದು ಚರ್ಚ್ಗಳು, ದೇವಸ್ಥಾನನ ತೋರಿಸ್ತೇನೆ ನಿಮ್ಗೆ. ಇಲ್ಲ ಒಂದು ಚರ್ಚ್ ಕೂಡ ಸ್ಪೆಷಲ್ ಆಗಿದೆ. ಆ ಚರ್ಚ್ಗೆ ನಾನು ಮುಂದೆ ಹೋಗ್ಬೇಕು. ಈ ಬುಕ್ ಸ್ಟಾಲ್ಗಳು, ಬೇರೆ ಬೇರೆ ಶಾಪ್ಗಳು. ಈಗ ಬುಕ್ ಸ್ಟಾಲ್ ಅಂತಂದ್ವಿ ನಾವು, ಬರೀ ಬುಕ್ ಶಾಪ್ಗಳಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ಏನೇನ್ ಬೇಕೋ ದಿನನಿತ್ಯದ ಬಳಕೆ ವಸ್ತುಗಳಿಂದ ಹಿಡಿದು ಎಲ್ಲ ಫ್ಯಾಷನ್ ಜ್ಯುವೆಲರೀಸ್ ಇಂದ ಹಿಡಿದು ಸ್ಪೆಷಲಿ ಇಮಿಟೇಷನ್ ಜ್ಯುವೆಲರಿಗೆ ಅವೆನ್ಯೂ ರೋಡ್ ಇನ್ನು ಫೇಮಸ್ ಆಗಿದೆ. ಬನ್ನಿ ಹೋಗ್ತಾ ಹೋಗ್ತಾ ಹಂಗೆ ನೋಡ್ಕೊಂಡು ಹೋಗೋಣ. ಎಸ್, ಹಂಗೆ ಸ್ವಲ್ಪ ಎಲ್ಲೋರ್ ಜ್ಯುವೆಲ್ಸ್ ಪ್ಯಾಲೇಸ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಮತ್ತೆ ಬುಕ್ ಸಿಗುತ್ತೆ ನಮ್ಗೆ ಕಾಣೋದಕ್ಕೆ. ಇನ್ನು ಯಾಕಪ್ಪ ಯಾವಾಗ್ಲೂ ಬುಕ್ಸ್ ತೋರಿಸ್ತಾ ಇದ್ದಾಳೆ ಹುಡುಗಿ ಅಂತ ಅನ್ಕೋಬಹುದು ನೀವು. ನೋಡಿ, ಎಲ್ಲಾ ಕಡೆಗೆ ಹೋದ್ರೆ ನಿಮ್ಗೆ ಸೇಮ್ ವೆರೈಟೀಸ್ ಆಫ್ ಬುಕ್ಸ್ ಸಿಗೋದಿಲ್ಲ. ಕೆಲವೊಂದ್ ಕಡೆ ಸಿಗೋ ಬುಕ್ಗಳು ಇನ್ನೊಂದ್ ಕಡೆ ಸಿಗದೆ ಇರ್ಬೋದು, ಅಲ್ಲಿ ಸಿಗದೆ ಇರೋ ಬುಕ್ಗಳು ಇಲ್ಲಿ ಸಿಗ್ಬಹುದು ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ತುಂಬಾ ಬುಕ್ ಶಾಪ್ಗಳಿದಾವೆ, ಬಂದು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಮ್ಮ ಹೇಳಿದ 8 ಸುಳ್ಳುಗಳು, ಓ ಗಾಡ್, 90,000 ಪ್ರತಿಗಳ ದಾಖಲೆ ಮಾರಾಟ ಅಂತ ಇದೆ. ನಿಮ್ಗೂ ಗೊತ್ತಾಗ್ಬೇಕಾ ಅಮ್ಮ ಹೇಳಿದ 8 ಸುಳ್ಳುಗಳು ಯಾವ್ಯಾವ್ದು ಅಂತ ಹೇಳ್ಬಿಟ್ಟು? ಆ ಬುಕ್ ತಗೊಂಡು ಹೋಗ್ಲೇಬೇಕು ನೀವು, ಆ ಸುಳ್ಳುಗಳು ಯಾವ್ಯಾವ್ದು ಅಂತ ತಿಳ್ಕೋಬೇಕು ಅಂದ್ರೆ. ಅವಾಗ್ಲೇ ಹೇಳಿದ್ನಲ್ಲ ನಿಮ್ಗೆ, ದೇವಸ್ಥಾನ ತೋರಿಸಿದ್ದಾಯ್ತು, ಹಳೆ ಬಿಲ್ಡಿಂಗ್ ಗಳನ್ನ ತೋರಿಸಿದ್ದಾಯ್ತು, ಇನ್ನು ಚರ್ಚ್ ನೋಡಿ. ಇದು ರೈಸ್ ಸ್ಮಾರಕ ದೇವಾಲಯ ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಅಧಿಕಾರಿಗಳ ಕಾಲದಲ್ಲೇನೆ ಈ ಚರ್ಚ್ ನ ಅವರು ಮಾಡಿದ್ರು. 100 ವರ್ಷಗಳ, ಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಈ ಚರ್ಚ್ಗೆ ಇದೆ. ಓಕೆ, ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಇಮಿಟೇಷನ್ ಜ್ಯುವೆಲರೀಸ್ಗೂ ಕೂಡ ಅವೆನ್ಯೂ ರೋಡ್ ತುಂಬಾ ಫೇಮಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲೊಂದು ಶಾಪ್ ಇದೆ, ಓಮ್ ಗೋಲ್ಡ್ ಕವರಿಂಗ್ ವರ್ಕ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಕೂಡ ಒಳಗಡೆ ಹೋಗೋದಕ್ಕೂ ಮೊದಲು ಇಲ್ಲೇ ಎಷ್ಟೊಂದು ವೆರೈಟಿ ಜ್ಯುವೆಲರೀಸ್ ಸಿಗ್ತಾ ಇದೆ. ಅದು ಗೋಲ್ಡ್ ಅನ್ನು ಕೂಡ ನಾಚಿಸುವಂತ ಜ್ಯುವೆಲರೀಸ್. ಸೊ ಒಳಗಡೆ ಹೋಗಿ ಯಾವ್ಯಾವ ತರ ಕವರಿಂಗ್ ಮಾಡ್ತಾರೆ, ಯಾವ್ಯಾವ ಜ್ಯುವೆಲರೀಸ್ ಇದೆ ನೋಡೋಣ ಬನ್ನಿ. ನೋಡಿದ್ರಲ್ಲ,
ಈ ಇಮಿಟೇಷನ್ ಜ್ಯುವೆಲ್ರಿಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಜ್ಯುವೆಲ್ರೀಸ್ ಅಂದ್ರೆ ಗೋಲ್ಡ್ ಜ್ಯುವೆಲ್ರೀಸ್ ನ ನೀವು ತಗೊಂಡಿದ್ದೀರಾ ಅಂದ್ರೆ ಯಾರು ಕಂಡು ಹಿಡಿಯಲ್ಲ ರೀ ಅದು ಗೋಲ್ಡ್ ಜ್ಯುವೆಲ್ರಿನ ಅಥವಾ ಬೇರೆ ಜ್ಯುವೆಲ್ರಿನ ಅಂತ ಹೇಳ್ಬಿಟ್ಟು ಇದನ್ನ ನೀವು ಹಾಕೊಂಡೋಗಿದ್ದೀರಾ ಅಂತ ಹೇಳಿದ್ರೆ ಇದನ್ನ ಯಾರು ಕೂಡ ಗೋಲ್ಡ್ ಅಲ್ವೇ ಅಲ್ಲ ಅಂತೇಳಿ ಹೇಳೋಕ್ ಸಾಧ್ಯನೇ ಇಲ್ಲ. ಅದನ್ನ ನಾಚಿಸುವಂತಿವೆ ಈ ಇಮಿಟೇಷನ್ ಜ್ಯುವೆಲ್ರಿಗಳು. ಸೊ ಈ ಅವೆನ್ಯೂ ರೋಡ್ ನ ಮತ್ತೊಂದು ಸ್ಪೆಷಾಲಿಟಿ ಇದೇ ಆಗಿದೆ. ವಾಸವಿ ಕಾಂಡಿಮೆಂಟ್ಸ್ ನಲ್ಲಿ ಏನೆಲ್ಲ ಸಿಗುತ್ತೆ, ಯಾವ್ಯಾವ ಕುರುಕಲು ತಿಂಡಿಗಳು, ಜೊತೆಗೆ ಯಾವ್ಯಾವ ಸ್ವೀಟ್ಸ್, ಬನ್ನಿ ನೋಡೋಣ. ಎಸ್, ಇದೇನ್ ಗೊತ್ತಾ, ಪೇಟ ಅಂತ ಹೇಳ್ಬಿಟ್ಟು ಸ್ವೀಟ್ ಎಲ್ಲಿ ಸಿಗುತ್ತೆ ಗೊತ್ತಾ ನಿಮ್ಗೆ? ಆಗ್ರಾದಲ್ಲಿ ಸಿಗುತ್ತೆ ನೋಡಿ. ಅವೆನ್ಯೂ ರೋಡ್ ಅಲ್ಲಿ ಸಿಗ್ತಾ ಇದೆ. ನೀವು ಆಗ್ರಾಗೆ ಹೋಗಿ ಪೇಟ ತಗೋಬೇಕು ತಿನ್ಬೇಕು ಅಂತ ಏನಿಲ್ಲ, ಇಲ್ಲೂ ತಗೊಂಡು ಇಲ್ಲೂ ತಿನ್ಬಹುದು. ಎಲ್ಲಿ? ಅವೆನ್ಯೂ ರೋಡ್ ಅಲ್ಲಿರೋ ವಾಸವಿ ಕಾಂಡಿಮೆಂಟ್ಸ್ ಅಲ್ಲಿ. ಇಲ್ಲಿ ವೆರೈಟೀಸ್ ಆಫ್ ಬಿಸ್ಕೆಟ್ಸ್, ಇಲ್ಲಿ ಕರ್ಜಿಕಾಯಿ, ಚಕ್ಲಿಗಳು, ನಿಪ್ಪಟ್ಟು, ಕಜ್ಜಾಯ, ಒಂದ ಎರಡ ಇದನ್ನ ನೋಡ್ತಿದ್ರೇನೆ ಯಾವ್ ತಗೊಳ್ಳೋಣ, ಯಾವ್ದು ಬೇಡ, ಯಾವ್ದು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಬೇಡ ಬಿಡಿ, ಮುಂದೆ ಹೋಗೋಣಂತೆ. ಇನ್ನೇನೇನಿದೆ ನೋಡ್ಕೊಂಡು ಬರೋಣ. ಎಸ್, ಥ್ಯಾಂಕ್ ಯು ಸರ್. ನಾನೀಗ ಗಲ್ಲಿನಲ್ಲಿ ನಿಂತಿದ್ದೀನಿ. ಅಯ್ಯೋ ಇದೇನಪ್ಪ ಇಷ್ಟೇ ಗಲ್ಲಿನಲ್ಲಿ ನಿಂತಿದ್ದಾಳೆ ಹುಡುಗಿ, ಏನಿರ್ಬೋದು ಈ ಗಲ್ಲಿನಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಪುಟಾಣಿ ಗಲ್ಲಿನಲ್ಲಿ ಗೊತ್ತಾ ನಿಮ್ಗೆ ಎಷ್ಟು ದೊಡ್ಡ ಬುಕ್ ಹೌಸ್ ಇದೆ ಅಂತ ಹೇಳ್ಬಿಟ್ಟು? ಬನ್ನಿ ನಿಮಗ್ ತೋರಿಸ್ತೀನಿ. ಇಲ್ಲಿಗೆ ಬರ್ತಿದಂಗೆ ನಿಮ್ಗೆ ಮೊದ್ಲಿಗೆ ಇಲ್ಲಿ ಆಗ್ಲೇ ಜೋಡಿಸ್ಬಿಟ್ಟಿದ್ದಾರೆ ಎಷ್ಟೊಂದು ಬುಕ್ಗಳನ್ನ. ಇದಿಷ್ಟೇ ಅಲ್ಲ, ಮೇಲೆ ಇನ್ನೂ ಇದೆ. ಬನ್ನಿ. ಎಸ್, ಇಲ್ಲಿ ಸ್ಟಡಿ ರಿಲೇಟೆಡ್ ಯಾವ ಬುಕ್ಸ್ ಬೇಕು, ಲಾ ಬುಕ್ಸ್ ಬೇಕಾ, ಮೆಡಿಕಲ್ ಬುಕ್ಸ್ ಬೇಕಾ, ಆರ್ಟ್ಸ್ ಬುಕ್ಸ್ ಬೇಕಾ, ಎಲ್ಲ ಬುಕ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬಾ, ನಾವು ಬೇರೆ ಎಲ್ಲಿ ಹೋಗೋದೇ ಬೇಡಪ್ಪ. ಯಾಕೆ ಬುಕ್ ಹೌಸ್ ನಮ್ಗೆ ಕಾಣಿಸ್ಲಿಲ್ಲ ಮೊದ್ಲಿಗೆ? ಯಾಕೆ ಅಂದ್ರೆ ಬೆಂಗಳೂರು ಸ್ಪೆಷಲ್ ಅಲ್ಲಿ, ಅದರಲ್ಲೂ ಅವೆನ್ಯೂ ರೋಡ್ ಸ್ಪೆಷಲ್ ಅಲ್ಲಿ ನಾವು ನಿಮ್ಗೆ ಇದನ್ನ ತೋರಿಸಿರ್ಲಿಲ್ಲ. ಇವತ್ತು ತೋರ್ಸಾಯ್ತು. ಬಟ್ ಇಲ್ಲಿ ಬುಕ್ ಅನ್ನ ಪರ್ಚೇಸ್ ಮಾಡಿ. ಬ್ಯಾಂಗ್ಳೂರ್ ಸ್ಪೆಷಲ್ ನಲ್ಲಿ ಇನ್ನಷ್ಟು ಬುಕ್ ಗಳನ್ನ, ಇನ್ನಷ್ಟು ಸ್ಪೆಷಲ್ ಪ್ಲೇಸ್ ಗಳನ್ನ ನಿಮ್ಗೆ ತೋರಿಸಿದೆ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.